ಅನ್ವಯ ಆಗುವಂತಹ ಕೆಲವೊಂದು ಆಹಾರ ಪದಾರ್ಥಗಳಿದ್ರೆ ಅದು ಯಾವ್ದೆಲ್ಲ ಇರ್ಬೋದು ಸರ್? ಒಂದು ನಾವು ಎರಡು ಕೆಲಸ ಮಾಡಬೇಕು. ಒಂದು ಅವ್ರು ಕೋಲ್ಡ್ ಆಗಲಾರ್ದಂಗೆ ನೋಡ್ಕೊಳ್ಳೋದು, ಎರಡನೇದು ಅವ್ರದ್ದು ಡೈಜೆಷನ್ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಹಸಿ ಶುಂಠಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಆ ಕ್ವಶನರ್ಸ್ನ ನೀವು ಆನ್ಸರ್ ಮಾಡಿದ್ರೆ ನಿಮ್ಗೆ ಯಾವ ಪ್ರಕೃತಿ ಇದೆ ಅಂತ ಹೇಳ್ತೀರಾ. ಇದೆಲ್ಲದರಲ್ಲೂ ನೋಡಿದ್ರೆ ಎಲ್ಲದರಲ್ಲೂ 6 ರಸಗಳು ಬರ್ತವೆ. ನೆಕ್ಸ್ಟ್ ಈ ಕಫ ಪ್ರಕೃತಿಯವರು ಕಫಜ ಪ್ರಕೃತಿಯವರಿಗೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದು ಇವರಿಗೆ ಕೋಲ್ಡ್ ಜಾಸ್ತಿ ಆಗೋದ್ರಿಂದ ಕಫ ಬೇಗ ಜಲ್ದಿ ಜಾಸ್ತಿ ಆಗುತ್ತೆ. ಇಲ್ಲಿ ವಾತಕ್ಕಿಂತ ಜಾಸ್ತಿ ಇವ್ರಿಗೆ ನಾವು ಟಾರ್ಗೆಟ್ ಮಾಡಬೇಕು. ಇವಾಗ ಕಫ ಜಾಸ್ತಿ ಆದರೆ ಅವರಿಗೆ ರೆಸ್ಪಿರೇಟರೀಸ್ ಪ್ರಾಬ್ಲಮ್ ಆಗ್ಬೋದು, ಕೆಮ್ಮು, ನೆಗಡಿ, ಸೈನಸೈಟಿಸ್ ಥರ ಆಗ್ತಾ ಇರ್ಬೋದು. ಆದಷ್ಟು ಇವರು ವಾರ್ಮ್ ಆಗಿರಬೇಕು. ಪ್ರಾಬಬ್ಲಿ ವಿಂಟರ್ ಅಲ್ಲಿ ಕಫ ಪ್ರಕೃತಿಯವರಿಗೆ ಜಾಸ್ತಿ ಹೆಲ್ತ್ ಇಶ್ಯೂಸ್. ಹೌದು, ಇವಾಗ ನೋಡಿ ಎಷ್ಟೊಂದು ಜನಕ್ಕೆ ಅಲರ್ಜಿಕ್ ಆಗಿ ಅಸ್ತಮಾ ಆಗೋಂಥದ್ದು, ನೆಗಡಿ, ಕೆಮ್ಮು ಜಾಸ್ತಿ ಆಗೋದು ಈ ಸೀಸನಲ್ಲಿ. ಅದು ಎಸ್ಪೆಷಲಿ ಅವ್ರದ್ದೆಲ್ಲ ಹೇಗಿರುತ್ತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಈ ಥರ ಕೋಲ್ಡ್ ಇದಕ್ಕೆಲ್ಲ ತಲೆ ಭಾರ ಅಂತಾರೆ. ಅವ್ರಿಗೆ ಏನು ಮಾಡೋಕ್ಕೆ ಇದು ಕೆಮ್ಮು, ನೆಗಡಿ, ಯಾವಾಗಲೂ ಮೂಗಲ್ಲಿ ನೀರು ಸೋರೋದು, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಅವ್ರದ್ದು ಡೈಜೆಷನ್ ತುಂಬ ಸ್ಲಗ್ಗಿಶ್ ಆಗಿಬಿಡುತ್ತೆ ಇಲ್ಲಿ, ಸೊ ಕೋಲ್ಡಲ್ಲಿ. ಸೊ ಹಾಗಾಗಿ ಅವರಿಗೆ ನಾವು 2 ಕೆಲಸ ಮಾಡಬೇಕು. ಒಂದು ಅವ್ರದ್ದು ಕೋಲ್ಡ್ ಆಗಲಾರ್ದಂಗೆ ನೋಡ್ಕೊಳ್ಳೋದು, ಎರಡನೇದು ಅವ್ರದ್ದು ಡೈಜೆಷನ್ ಇಂಪ್ರೂವ್ ಮಾಡ್ತಾ ಇರಬೇಕು. ಯಾಕಂದರೆ ಆಲ್ರೆಡಿ ಬೇಸಿಕ್ಲಿ ಅವ್ರದ್ದು ಒಂದು ಸ್ವಲ್ಪ ಸ್ಲಗ್ಗಿಶ್ ಡೈಜೆಷನ್ನೇ ಇರುತ್ತೆ. ಸೊ ಈ ಸೀಸನಲ್ಲಿ ಮತ್ತಿಷ್ಟು ಕಡಿಮೆ ಆಗುತ್ತೆ. ಹಾಗಾಗಿ ಅವ್ರಿಗೆ ಮೊದಲು ಈ ಅಗ್ನಿದೀಪಕ ಅಂತ ಹೇಳ್ತೀವಿ, ಆ ಅಗ್ನಿದೀಪಕ ಮಾಡಿಕೊಂಡು ಕೋಲ್ಡು ಕಫ್ ಆಗ್ಲಾರ್ದಂಗೆ ಇಮ್ಯುನಿಟಿ. ಈಗ ಆಮ್ಲ ಒಳ್ಳೇದವರಿಗೆ. ಸೊ ಆಮ್ಲ ಅಂದರೆ ನೆಲ್ಲಿಕಾಯಿಗೆ ಪೌಡ್ರ್ ಹಾಕಿ ಇಲ್ಲಿ ಜ್ಯೂಸ್ ಕೊಡೋದಕ್ಕಿಂತ ಅವರಿಗೆ ನೆಲ್ಲಿಕಾಯಿ ಪೌಡ್ರದಿಂದ ಕಷಾಯ ಮಾಡಿಕೊಡೋದು ಒಳ್ಳೆಯದು. ಎಷ್ಟಿಮುದು ಅಂತ ಹೇಳಿದೆ. ಅದ್ರ ಜೊತೆಗೆ ತ್ರಿಕಟು ಅಂತ ನಾನು ಆವಾಗಲೇ ಹೇಳಿದೆ. ತ್ರಿಕಟು ಅಂದರೆ ಶುಂಠಿ, ಪಿಪ್ಪಲಿ, ಮರೀಚ, ಇದು 3ದ್ದು ಒಂದು ಪೌಡ್ರ್ ಬರುತ್ತೆ. ನೀವು ಯಾವುದಾದ್ರೂ ಆಯುರ್ವೇದಿಕ್ ಶಾಪಲ್ಲಿ ಸಿಕ್ಕರೆ ಅದರಿಂದ ಕಷಾಯ ಮಾಡಿ ಕೊಡ್ಬೋದು. ಆ್ಯಂಡ್ ಕೆಲವೊಂದು ತುಂಬ ಇದ್ರಾಗ ಸೈನಸೈಟಿಸ್ ಆದರೆ ಸ್ಟೀಮ್ ತೊಗೊಳ್ಳೋದು. ಇವರಿಗೆ ಆಯಿಲ್ ಅಪ್ಲಿಕೇಶನ್ ಮಾಡಿ ಸ್ನಾನ ಮಾಡೋದಕ್ಕಿಂತ ಸ್ವಲ್ಪ ಹಬೆ ತೊಗೊಳೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ. ಸೊ ಆದಷ್ಟು ವಾರ್ಮ್ ಕಂಡೀಷನಲ್ಲಿರೋದು, ತುಂಬ ಹೊರಗಡೆ ಕೋಲ್ಡಿಗೆ ಎಕ್ಸ್ಪೋಸ್ ಆಗಲಾರ್ದಂಗೆ. ಇಲ್ಲೂ ಇವ್ರಿಗೂ ಕೆಲವೊಂದು ಸರಿ ಏನಾಗುತ್ತೆ, ಈ ಮಂಡಿ ನೋವುಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರದ್ದು ಒಬ್ಯಾಸಿಟಿ ಜಾಸ್ತಿ ಇರೋದ್ರಿಂದ, ಆಲ್ರೆಡಿ ಸ್ವಲ್ಪ ವಿಯರ್ ಆ್ಯಂಡ್ ಟೇರ್ ಬೇಗ ವೇಟ್ ಜಾಸ್ತಿ ಇರೋದ್ರಿಂದ, ಸೊ ವಿಯರ್ ಆ್ಯಂಡ್ ಟೇರ್ಗಳು ಮಂಡಿಯಲ್ಲಿ ಬೇಗ ಆಗಿರುತ್ತೆ ಬೇರೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಆ್ಯಂಡ್ ಕಫಜ ಸ್ಥಾನ ಅಂತಲೂ ಹೇಳ್ತೀವಿ. ಸೊ ಅಲ್ಲಿಯೂ ಕಫ ಜಾಸ್ತಿ ಆದಾಗ ಅಲ್ಲಿ ಸ್ವೆಲ್ಲಿಂಗು, ಇವ್ರಿಗೇನಂದರೆ ಆ ಸ್ಟಿಫ್ನೆಸ್ಗಿಂತ ಇಲ್ಲಿ ಸ್ವೆಲ್ಲಿಂಗು, ಪೇನು, ಟೆಂಡರ್ನೆಸ್ಸು, ಅಥವಾ ಅದು ಒಂಥರ ಹೆವಿ ಜಾಯಿಂಟ್ಸ್ಗಳಾಗುತ್ತೆ. ಅಂದರೆ ಸಡನ್ನಾಗಿ ಮೂವ್ಮೆಂಟ್ ಮಾಡೋಕ್ಕೆ ಬರೋಲ್ಲ, ಇಲ್ಲೆಲ್ಲ ಉದ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ, ನೀರು ತುಂಬ್ಕೊಂಡಂಗೆ ಇರುತ್ತೆ. ಸೊ ಈ ಥರ ಕಂಡೀಷನ್ಸ್ ಆಗುತ್ತೆ. ಅಂಥದ್ರಲ್ಲಿ ಅವರಿಗೆ ಕೆಲವೊಂದು ನಾವು ಮನೇಲಿ ಹೇಳೋ ಮದ್ದು ಅಂದರೆ ಒಂದು ಸ್ವಲ್ಪ ಬಿಸಿ ನೀರು ಶಾಖ ಕೊಡಿ ಅಂತ. ಸೊ ಶಾಖ ಕೊಡೋದ್ರಿಂದ ಅಥವಾ ಸ್ಟೀಮ್ ತೊಗೊಳೋದ್ರಿಂದ, ಕೆಲವೊಂದು ಸರಿ ನಾವು ಈಗ ಸೋನಾ ಬಾತ್ ಅಂತ ಹೇಳ್ತೀವಿ, ಅಥವಾ ಸ್ಟೀಮರ್ ಬಾತ್ ಅಂತ ಹೇಳ್ತೀವಿ, ಆ ಥರ ತೊಗೊಳೋದ್ರಿಂದ ಅವರಿಗೆ ತುಂಬ ಒಳ್ಳೇದು ಅಂತ ಹೇಳ್ಬೋದು. ಆ್ಯಂಡ್ ಊಟಕ್ಕೆ ಬಂದಾಗ ಸ್ವಲ್ಪ ಅದೇ ಹೇಳಿದ್ನಲ್ಲ, ಈಸಿಲಿ ಡೈಜೆಸ್ಟಬಲ್ಲು, ಡೈಜೆಷನ್ ಇಂಪ್ರೂವ್ ಆಗೋಂಥದ್ದು. ನೀವು ಹೇಳ್ದಂಗೆ ಶುಂಠಿ ಇದರಲ್ಲಿ, ಸೊ ಅದಕ್ಕೆ ಡೈಜೆಷನ್ ಇಂಪ್ರೂವ್. ಇದರಲ್ಲಿ ಹಸಿ ಶುಂಠಿ ಯೂಸ್ ಮಾಡಿದರೆ ಒಳ್ಳೆಯದವರು. ಸೊ ಅವ್ರಿಗೆ ಅದು ಈ ಹಸಿ ಶುಂಠಿ ಅಲ್ಲ, ಒಣ ಶುಂಠಿನ ಯೂಸ್ ಮಾಡೋದ್ರಿಂದ ಶುಂಠಿ ಪೌಡ್ರನ್ನ ಸ್ವಲ್ಪ ಊಟದಲ್ಲಿ ಮಿಕ್ಸ್ ಮಾಡಿ, ಅಥವಾ ಒಂದೇ ತುತ್ತು ತೊಗೋಬೇಕಾದ್ರೆ ಶುಂಠಿಯಿಂದ ತೊಗೊಂಡ್ರಾಗ ಸೊ ಕಫನೂ ಕರಗುತ್ತೆ ಆ್ಯಂಡ್ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಸೊ ಆ ಥರ ಕೆಲವೊಂದು ಪ್ರಾಕ್ಟೀಸ್ ಮಾಡ್ಕೊಂಡಾಗ ಇಲ್ಲೂ ಇವರಿಗೆ ಕೆಲವೊಂದು ಕಷಾಯಗಳು ಹೇಳ್ತೀವಿ, ಆ ಕಷಾಯಗಳನ್ನು ಕೊಡೋದ್ರಿಂದನೂ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ ದೋಷಗಳ ಬಗ್ಗೆ. ಇಷ್ಟು ಹೇಳಿದ್ರು ಎಷ್ಟು ಜನ ಗೊತ್ತಾಗಿರಲ್ಲ ಅವರ ದೇಹದ ಪ್ರಕೃತಿ ಯಾವುದು ಅಂತ, ಅಂಟಿಲ್ ಅಂಡ್ ಅನ್ಲೆಸ್ ಅವರು ಡಾಕ್ಟರ್ನ ಅಪ್ರೋಚ್ ಮಾಡೋವರೆಗೂ. ಸೊ ಈ ಎಲ್ಲಾ ದೋಷಗಳಿಗೂ ಅಥವಾ ಎಲ್ಲಾ ಪ್ರಕೃತಿ ಅವರಿಗೂ ಅನ್ವಯ ಆಗುವಂತಹ ಕೆಲವೊಂದು ಆಹಾರ ಪದಾರ್ಥಗಳಿದ್ರೆ ಅದು ಯಾವ್ದೆಲ್ಲ ಇರ್ಬೋದು ಸರ್? ದೋಷ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಮ್ಯಾಮ್. ಇದಕ್ಕೋಸ್ಕರ ನಮ್ಮ ಪ್ರಧಾನ ಮಂತ್ರಿಯವರು ಲಾಸ್ಟ್ ಇಯರ್ ಒಂದು 6 ತಿಂಗಳ ಹಿಂದೆ ಒಂದು ಅಭಿಯಾನ ಮಾಡಿದರು. ಏನು ಅಂದರೆ, ಪ್ರತಿಯೊಬ್ಬರು ತಮ್ಮನ್ನು ಒಂದು ಪೋರ್ಟಲ್ ಕ್ರಿಯೇಟ್ ಮಾಡಿದರು, ಗೌರ್ಮೆಂಟ್ ಆಯುಷ್ ಡಿಪಾರ್ಟ್ಮೆಂಟ್. ನೀವು ಅಲ್ಲಿ ಹೋಗಿ ಕೆಲವೊಂದು ಕ್ವಶನರ್ಸ್ ಇರುತ್ತೆ, ಆ ಕ್ವಶನರ್ಸ್ನ ನೀವು ಆನ್ಸರ್ ಮಾಡಿದರೆ ನಿಮ್ದು ಯಾವ ಪ್ರಕೃತಿ ಇದೆ ಅಂತ ಹೇಳುತ್ತೆ. ಇಟ್ ಈಸ್ ಓಪನ್ ಫಾರ್ ಎವ್ರಿ ಒನ್. ಸೊ ಯೂಶಲಿ ಹೌದು, ಫ್ರೀ ಆಫ್ ಕಾಸ್ಟ್. ಸೊ ಇದು ಎವ್ರಿ ಒನ್ನು. ಎಷ್ಟೊಂದು ಜನ ನೀವು ಆಲ್ರೆಡಿ ಅದನ್ನು ನಿಮ್ಮ ಹತ್ತಿರ ಇರೋ ಆಯುರ್ವೇದಿಕ್ ಹಾಸ್ಪಿಟ್ಲವರು, ಡಾಕ್ಟರ್ಸು ಅದನ್ನು ಮಾಡಿದ್ದಾರೆ. ಎಷ್ಟೊಂದು ಜನ ಆ ಥರ ಎನ್ರೋಲ್ ಆಗಿ ಅದನ್ನು ಅವ್ರ ಪ್ರಕೃತಿಗಳನ್ನು ತಿಳ್ಕೊಬೋದು. ಆ್ಯಂಡ್ ನಾಟ್ ಓನ್ಲಿ ಆಯುಷ್, ಎಷ್ಟೊಂದು ಸೈಟಲ್ಲಿ ನಿಮ್ಗೆ ಇದೆ. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಇಟ್ ವಿಲ್ ಗಿವ್ ಯು ಐಡಿಯಾ. ಅಂದರೆ ಒಂದು ಕ್ವಶನರಿಂದ ಬಂದು ನೀವು ಯಾವ ಪ್ರಕೃತಿ ಅಂತ ನಿಮ್ಗೆ ಹೇಳುತ್ತೆ.
ಅದು ನಿಮಗೆ ಕೇಳಿರೋ ಕ್ವಶನ್ ಮೇಲೆ ಅದು ಅನಲೈಸ್ ಮಾಡಿ ನಿಮಗೆ ಹೇಳುತ್ತೆ. ದಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗು. ಅದರಲ್ಲೇ ನೀವು ಹೋದ್ರಿ ಅಂದರೆ ಅದ್ರ ಕೆಳಗಡೆ ನಿಮಗೆ ಆಹಾರ ವಿಹಾರಗಳನ್ನು ಕೊಡ್ತಾರೆ ಅವರು. ಅಂದರೆ ಯಾವ ಥರ ಆಹಾರ ತೊಗೋಬೇಕು, ಯಾವ ಥರ ವಿಹಾರ ತೊಗೋಬೇಕು ನಿಮ್ಮ ಪ್ರಕೃತಿಗೆ ಅಂತ. ಸೊ ಎಲ್ಲರೂ ಅದನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದದು. ಸೊ ಅದು ಓಪನ್ ಟು ಎವ್ರಿ ಒನ್, ಅದು ಮಾಡೋದ್ರಿಂದ ಒಳ್ಳೆಯದು. ಸೊ ಓಪನ್ ಅದನ್ನು ತಿಳ್ಕೊಂಡಾದ್ಮೇಲೆ, ಯಾಕಂದರೆ ನಾನು ಎಲ್ಲರಿಗೂ ಒಂದೇ ಥರ ಫುಡ್ ತೊಗೊಳ್ಳೋದು ಅಂತ ಇಷ್ಟೆಲ್ಲ ಹೇಳಿದ ಮೇಲೆ ಅದು ಹೇಳಿದ್ರೆ ರಾಂಗ್ ಆಗುತ್ತೆ. ಇವಾಗ ಎಲ್ಲರಿಗೂ ಕಾಮನ್ ಆಗಿರೋ ಫುಡ್ ಅಂತಂದರೆ ಕಾಮನ್ ಆಗಿರೋದು ಯಾರಿಗೂ ಇಲ್ಲ. ಸೊ ಅವ್ರವ್ರ ಪ್ರಕೃತಿ ತಕ್ಕಂಗೆ ನಾವು ತಿನ್ನಬೇಕು, ಅಂದರೆ ನಮ್ಮ ಆಹಾರ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಪ್ರಕೃತಿ ಬೇಸ್ಡೇ ಫುಡ್ ತೊಗೊಳ್ಳಿ. ಯಾಕಂದರೆ ಇವಾಗ ಮನೇಲಿ ಒಂದೇ ಥರ ಪ್ರಕೃತಿ ಎಲ್ಲರೂ ಇರಲ್ಲ, ಒಂದು ಕಾಮನ್ ಆಗಿ ಒಂದು ಮಾಡಿರ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಕಾಮನ್ ಆಗಿ ಫುಡ್ ತೊಗೋಬೇಕು ಅಂತಂದರೆ ಸೊ ಈ ಷಡ್ರಸ ಆಹಾರ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಆಹಾರದಲ್ಲಿ 6 ರಸಗಳು ಇರಬೇಕು ಅಂತ. ಆಮ್ಲ, ಲವಣ, ಮಧುರ, ಕಟು, ತಿಕ್ತ, ಕಷಾಯ ಅಂತ. ಸೊ ಈಗ ನಾವು ಒಂದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಈ ಟ್ರೆಡಿಷ್ನಲ್ ಬಾಳೆ ಎಲೆ ಊಟ. ಈ ಟ್ರೆಡಿಷ್ನಲ್ ಬಾಳೆ ಎಲೆ ಊಟದಲ್ಲಿ ನೀವು ನೋಡಿರ್ಬೋದು ಐಟಮ್ಸ್ಗಳು ಏನೇನಿರುತ್ತೆ ಅಂತ. ಒಂದು ಉಪ್ಪಿರುತ್ತೆ, 2ನೇದು ಉಪ್ಪಿನಕಾಯಿ ಇರುತ್ತೆ, 3ನೇದು ಕೋಸಂಬರಿ ಇರುತ್ತೆ, 4ನೇದು ಪಲ್ಯ ಇರುತ್ತೆ, ಒಂದು 5 ಗೊಜ್ಜು. ಪಲ್ಯ ಅಂದರೆ ಈ ವೆಜಿಟೇಬಲ್ಸ್. 5ನೇದು ಗೊಜ್ಜು ಅಂತ ಮಾಡ್ತಾರೆ ಕೆಲವೊಂದು ಕಡೆ, ಈ ಇಲ್ಲ ಕಾಯಿ ರಸ ಗೊಜ್ಜು ಅಂತ ಹೇಳ್ತಾರೆ, ಅದು ಇರುತ್ತೆ. ಅದಾದಮೇಲೆ ಪಾಯಸ ಇರುತ್ತೆ, ರೈಸ್ ಇರುತ್ತೆ, ನೆಕ್ಸ್ಟು ಸಾಂಬಾರು ಬರುತ್ತೆ ಆ್ಯಂಡ್ ರಸಮ್ ಬರುತ್ತೆ. ಇದೆಲ್ಲ ಆದಮೇಲೆ ನಿಮಗೆ ಮಜ್ಜಿಗೆ ಬರುತ್ತೆ, ರೈಟ್? ಇದೆಲ್ಲದರಲ್ಲೂ ನೋಡಿದ್ರೆ ಎಲ್ಲದರಲ್ಲೂ 6 ರಸಗಳು ಕವರ್ ಆಗಿದೆ. ಸೊ ಉಪ್ಪಲ್ಲಿ ಲವಣ ಇದೆ, ಸೊ ರೈಸು ಆ್ಯಂಡ್ ಸ್ವೀಟಲ್ಲಿ ಮಧುರ ರಸ ಇದೆ. ನೀವು ಪಲ್ಯ ಅಥವಾ ಇದನ್ನು ತಗೊಂಡಾಗ ಅಲ್ಲಿ ನಿಮಗೆ ಕಷಾಯ ರಸ ಆ್ಯಂಡ್ ಇದು ತಿಕ್ತ ರಸ ಇದೆ, ಅಂದರೆ ಒಗರು ಅಥವಾ ಇದು ಅಸ್ಟ್ರಿಂಜೆಂಟ್ ಅಂತ ಹೇಳ್ತೀವಿ. ಹುಳಿ ಉಪ್ಪಿನಕಾಯಿ ಇದೆ, ಆ್ಯಂಡ್ ಸಾಂಬಾರಲ್ಲಿ ಪಂಜೆಂಟ್ ಮಸಾಲಾಸ್ ಇದೆಯಾ, ಆ್ಯಂಡ್ ಮಜ್ಜಿಗೆ ಕಷಾಯ ರಸ. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಆಗಿ ತಿಂದರೆ ನನ್ನ ಎಲ್ಲ ದೋಷಗಳು ಏನೇನು ಬೇಕು ಅದು ಬ್ಯಾಲೆನ್ಸ್ಡ್ ಡಯಟಾಗಿ ಸಿಗುತ್ತೆ. ಸೊ ಇದನ್ನು ನಾವು ಮರೆತು ಇವಾಗ ಏನಂದರೆ ನೀವು ಹೇಳ್ದಂಗೆ ಬೆಳಗ್ಗೆ 1 ಬಾಯ್ಲ್ 1 ಕುಕ್. ಸೊ ಒಂದೇ ಥರದ್ದು ಫುಡ್ಗಳನ್ನು ತಿನ್ನೋಕ್ಕೆ ಶುರು ಮಾಡಿದ್ದೀವಿ. ತಿಂದರೆ ಒಬ್ರು ಖಾರನೇ ತಿಂತಿರ್ತಾರೆ, ಅವ್ರಿಗೆ ಕೇಳಿದ್ರೆ ಸ್ವೀಟ್ ಮುಟ್ಟೋದೇ ಇಲ್ಲ, ನಂಗೆ ಲೈಕೇ ಇಲ್ಲ ಅಂತಾರೆ. ಕೆಲವೊಬ್ರಿಗೆ ಹುಳಿನೇ ಆಗಲ್ಲ, ಕೆಲವೊಬ್ರಿಗೆ ಹುಳಿ ತುಂಬ ತಿಂತಿರ್ತಾರೆ. ಅದಕ್ಕೆ ಹೇಳಿದ್ದು ಯು ಶುಡ್ ಥಿಂಕ್ ಆನ್ ಯುವರ್ ಸ್ಟಮಕ್ ಆರ್ ಬಾಡಿ. ಅದಕ್ಕೆ ರುಚಿ ಬೇಕು, ಅದರಲ್ಲೇ ರುಚಿ ಇರುತ್ತೆ. ಅದನ್ನು ಸಮ ಪ್ರಮಾಣದಾಗ ತೊಗೊಂಡಾಗ ಮಾತ್ರ ನಂಗೆ ಅದು, ಇಲ್ಲಾಂದರೆ ದೋಷ ಉತ್ಕ್ಲೇಶನ ಅಂತ ಹೇಳ್ತೀವಿ. ಈಗ ಒಂದೇ ಥರ ಫುಡ್ಗಳನ್ನು ತಿಂತಾ ಹೋದರೆ ಅದೇ ಎನರ್ಜಿಗಳು ಜಾಸ್ತಿ ಹೊರಗಡೆ ಹೋಗ್ತಾ ಇರುತ್ತೆ. ಇವಾಗ ನಾನು ತುಂಬ ಉಪ್ಪು ತಿನ್ನೋಕೆ ಹೋದರೆ ಸೊ ಪಿತ್ತ ಜಾಸ್ತಿ ಆಗುತ್ತೆ, ಬೋನಲ್ಲಿ ಹೇರ್ ಫಾಲ್ಗಳು ಜಾಸ್ತಿ ಆಗುತ್ತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇವಂದು ಅದರಲ್ಲಿ ಸ್ವಲ್ಪ ಕ್ಯಾಲ್ಶಿಯಮು ಮ್ಯಾಗ್ನೇಷಿಯಮ್ ಎಲ್ಲ ಇರೋದ್ರಿಂದ. ಸೊ ಹಾಗಾಗಿ ಯಾವುದನ್ನು ಎಷ್ಟು ತಿನ್ನಬೇಕು ಅಷ್ಟೇ ತಿಂದು ಅದರ ತಕ್ಕಂಗೆ ನಾನು ಮಾಡಿದ್ರೆ ಬ್ಯಾಲೆನ್ಸ್, ಅಂದರೆ ಷಡ್ರಸ ಆಹಾರಗಳು ಕಾಮನ್ ಆಗಿ ಎಲ್ಲರಿಗೂ ಸಿಗಬೇಕು. ಇವಾಗ ನನ್ನ ಪಿತ್ತ ಪ್ರಕೃತಿ ಇದ್ದರೆ ಸ್ವಲ್ಪ ಮಸಾಲ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ, ವಾತ ಪ್ರಕೃತಿ ಇತ್ತಂದರೆ ಸ್ವಲ್ಪ ಆಯಿಲ್ ಬೇಸ್ಡ್ ತೊಗೊಳ್ಳಿ, ಕಫಜ ಪ್ರಕೃತಿ ಇತ್ತು ಅಂತಂದರೆ ಸೊ ಸ್ವಲ್ಪ ಉಷ್ಣ ತೀಕ್ಷ್ಣ ಆಹಾರಗಳನ್ನು ತಗೊಳ್ಳಿ. ಸೊ ಈ ಥರದ್ದು ನಾನು ಬ್ಯಾಲೆನ್ಸ್ ಮಾಡಿಕೊಂಡು ದಿನ ಊಟ ಮಾಡಿದರೆ ಸೊ ಕಾಯಿಲೆಗಳನ್ನು ಆಲ್ಮೋಸ್ಟ್ ನಾವು ಬರಲಾರ್ದಂಗೆ ತಡಿಬೋದು. ಯಾಕಂದರೆ ಅದು ಆಯುರ್ವೇದದಲ್ಲೂ ಹೇಳಿದ್ದಾರೆ, ಆ್ಯಂಡ್ ನಮ್ಮ ಹಿರಿಯರು ಅದನ್ನು ಒಂದು ಗಾದೆ ಮಾತು ಮಾಡಿದ್ದಾರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಸೊ ಹಾಗಾಗಿ ಈ ಋತುಗಳು, ದೇಶ ಆ್ಯಂಡ್ ಪ್ರಕೃತಿ, ಕಾಲ, ದೇಶ, ಪ್ರಕೃತಿ ಅಂತ ಏನು ಹೇಳ್ತೀವಿ, ಇದ್ರ ತಕ್ಕಂಗೆ ನಾನು ನನ್ನ ಫುಡ್ಗಳನ್ನು ಮಾಡಿಕೊಂಡ್ರೆ ಯಾವುದೇ ಥರ ಕಾಯಿಲೆಗಳಿಗೆ ಭಯ ಪಡುವಂಥ ನೆಸೆಸಿಟಿ ಇಲ್ಲ. ಯಾಕಂದರೆ ಎಸ್ಪೆಷಲಿ ಡಯಾಬಿಟೀಸು, ಆರ್ಥ್ರೈಟಿಸು, BP ಎಲ್ಲ ಕಾಯಿಲೆಗಳು ಮೆಟಾಬಲಿಕ್ ಡಿಸಾರ್ಡರ್ಸು. ಸೊ ಹಾಗಾಗಿ ಇದ್ರದ್ದು ರೂಟ್ ಇರೋದು ಎಲ್ಲಿ ಅಂತಂದರೆ ನಮ್ಮ ಒಂದು ಲೈಫ್ ಸ್ಟೈಲು, ಒಂದು ಆಹಾರ. ಸೊ ಇವೆರಡನ್ನೂ ನಾನು ಕರೆಕ್ಟಾಗಿ ಇಟ್ಕೊಂಡ್ರೆ ಇವನ್ನೆಲ್ಲದನ್ನು ಪ್ರಿವೆಂಟ್ ಮಾಡ್ಬೋದು. ಇವನ್ ದೋ ಐ ಆಮ್ ಜೆನೆಟಿಕಲಿ ಪ್ರೋನ್ ಟು ಬಿ ದೀಸ್ ಕೈಂಡ್ ಆಫ್ ಥಿಂಗ್ಸು, ನಾನು ಇದನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ಎಕ್ಸ್ಪ್ರೆಸ್ ಆಗುವಂಥ ಡ್ಯೂರೇಷನ್ ಏನಿದೆಯಲ್ಲ ಅದನ್ನು ಪ್ರೊಲಾಂಗ್ ಮಾಡ್ಬೋದು, ಇಲ್ಲ ಡಿಸೀಸ್ ಬರಲಾರ್ದಂಗೆ ಇರ್ಬೋದು ಅಂತಲೂ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.